ಸರ್, ಈಗ ಒಟ್ಟಾರೆಯಾಗಿ ಗದಗನ ನಾವೆಲ್ಲರೂ ಕೂಡ ಸಂಪದ್ಭರಿತ ನಾಡು, ಚಿನ್ನವೂ ಇತ್ತು, ಗಾಳಿಯಲ್ಲಿ ಸ್ವರವೂ ಇತ್ತು, ಸಾಹಿತ್ಯವೂ ಇತ್ತು ಅನ್ನೋ ಅಲ್ಲಿರೋದು ಬರೀ ಚಿನ್ನ ಅಷ್ಟೇ ಅಲ್ಲ. ನೀವು ಕಪ್ಪತ್ತುಗುಡ್ದಾಗ ಮ್ಯಾಗ್ನೀಸ್ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಕಬ್ಬಿಣ ಸಿಗುತ್ತೆ, ಆಮೇಲೆ ನಿಮ್ಗೆ ತಾಮ್ರ ಸಿಗುತ್ತೆ, ಬೆಳ್ಳಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಖನಿಜ ಸಂಪತ್ತು, ಖನಿಜ ಪ್ಲಾಟಿನಂ ಒಂದು ಇತಿಹಾಸ ಸಂಪತ್ತಿದೆ. ವೈದ್ಯಕೀಯ ಗಿಡಮೂಲಿಕೆಗಳು ಕೂಡ ಎಲ್ಲಕ್ಕಿಂತ ನಾವು ಅಗೆಯೋದು ಈಗ ಸರ್ಕಾರದ ವಿಚಾರದಲ್ಲಿ ಬರೋದಾದ್ರೆ ಅವ್ರು ಮಾಡ್ತಾ ಇರೋದು ಏನಂತ ಕೇಳಿದ್ರೆ, ನೀವು ಬರ್ರಿ ನಿಧಿಗೆ ಬೆನ್ನು ಹತ್ತಿರಿ, ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಿ ಮಾಧ್ಯಮಗಳು. ಕೇಳ್ರಿ, ಇಲ್ಲಿ ನೀವು ಅಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇತಿಹಾಸ ಪರಂಪರೆಯನ್ನು ಹುಡುಕ್ತಾ ಇದ್ದಾರೆ. ಯಾರು ಆಳಿದ್ರು ಎಲ್ಲರೂ ಬರೀ ನಾನು ಕಲ್ಯಾಣ ಚಾಲುಕ್ಯ, ವಿಜಯನಗರ, ಹೊಯ್ಸಳ. ಅವರು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಲ್ಲಿ ಮುತ್ತು ರತ್ನ ಹವಳುಗಳನ್ನು ಕಾಲ್ಪೋಲದಲ್ಲಿ ಮಾರ್ಕೆಟ್ನಾಗ ಅಳಿತೆ ಮಾಡ್ತಿದ್ರು. ಅವನ ಆಡಳಿತದಲ್ಲಿ ಬರ್ತಕ್ಕಂಥದ್ದು ಲಕ್ಕುಂಡಿ. ಇವತ್ತು ಮಳೆ ಬಂದ ಕೂಡ ನಾಣ್ಯ ಸಿಗುತ್ತೆ, ಚಿನ್ನ, ಇವು ಮುತ್ತು ರತ್ನ ಹವಳಗಳು ಸಿಗ್ತವೆ. ಯಾಕಂದರೆ ಮಾರ್ಕೆಟ್ನಲ್ಲಿ ಮಾರಾಟ, ಅದು ನಗರ, ವಾಣಿಜ್ಯಿಕ ನಗರ ಅದು. ಓಕೆ, ಏನಾಗಬೇಕು ಸರ್ ಹಂಗಾರೆ ನಿಮ್ಮ ಪ್ರಕಾರ ಲಕ್ಕುಂಡಿ ಅನ್ನುವಂಥದ್ದು? ಈಗ ಇನ್ನೊಂದು, ನಾನು ಎಲ್ರಿಗೂ ಈ ಪ್ರಶ್ನೆಯನ್ನು ಕೇಳ್ತಿದ್ವಿ, ಎಲ್ಲರೂ ಗದಗ್ನವರೇ ಆಗಿರೋದ್ರಿಂದ, ಈಗ ನಾವು ಎಷ್ಟೇ ವೈಭವ ಇತ್ತು, ಏನೋ ಇತ್ತು, ಖನಿಜ ಸಂಪತ್ತಿತ್ತು ಅಂತ ಕುತ್ಕೊಂಡು ಮಾತಾಡಿದ್ರು ಕೂಡ ಒಂದು ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಗದಗು ನಿರ್ಲಕ್ಷ್ಯವಾಯ್ತಾ ಅನ್ನುವಂಥದ್ದು ನನಗೆ ಪ್ರಶ್ನೆ ಬರ್ತದೆ. ಇದನ್ನು ನೀವು ನೇರವಾಗಿ ರಾಜಕಾರಣಿಗಳಿಗೆ ಅಲ್ಲಿ ಆಡಳಿತ ವ್ಯವಸ್ಥೆ ಕೇಳಬೇಕು. ಒಂದು ವೇಳೆ ಅದು ನಿರ್ಲಕ್ಷ್ಯ ಮಾಡಿರಲಿಲ್ಲ ಅಂದರೆ ನಿಮ್ಗೊಂದು ಹೇಳೆ, ಉತ್ತರ ಕರ್ನಾಟಕದ 93 ಶಾಸಕರದಾರೆ, 13 ಮಂದಿ MP ಗಳದಾರೆ. ಏನ್ ಮಾಡ್ತಾರೆ ಇವರು? ಉತ್ತರ ಕರ್ನಾಟಕದ ಅದು ಬೇರೆ. ಇಂಥ ರಿಚ್ ನಿಮಗೆ ಹೇಳ್ಬಿಡಿ, ಸಾಹಿತ್ಯದಲ್ಲೂ ಅಷ್ಟೇ ಏನು ರಿಚ್ನೆಸ್ ಇದೆ, ನಿಮ್ಗೆಲ್ಲದರಲ್ಲೂ ರಿಚ್ನೆಸ್ ಇದೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಇವತ್ತಿನವರೆಗೂ ನಮ್ಗೆ ಕುಡಿಯಕ್ಕೆ ನೀರಿಲ್ಲ ಜನಕ್ಕೆ. ಬಂಗಾರದ ಗದ್ದಿಗೆಯಲ್ಲಿ ಇವತ್ತು ಕುಡಿಯಕ್ಕೆ ನೀರಿಲ್ಲ. ಅದು ಬೇರೆ ವಿಚಾರ, ಅದು ರಾಜಕಾರಣದ್ದು. ಆದರೆ ಇವತ್ತೇನು ನಮಗೆ ಇವತ್ತೆಲ್ಲರಿಗೂ ಮಾಧ್ಯಮದ ಮೂಲಕ ಲಕ್ಕುಂಡಿಯ ಮಹತ್ವ ನಮಗೆಲ್ಲ ತಿಳಿಸ್ತಕ್ಕಂಥದ್ದು ಪ್ರಯತ್ನ ಇವತ್ತು ಸರಿ ಮಾಡಿದರು, ತಪ್ಪು ಮಾಡಿದರು. ನಮಗೇನೋ ಒಂದು ಕ್ಯೂರಿಯಾಸಿಟಿ ಅಂತೂ ಆಗಿದೆ. ನಮಗೆ ಅರ್ಥ ಆಗ್ತಾಯಿದೆ, ಅದು ಚಿನ್ನದ ನಾಡು, ಅಲ್ಲಿ ಚಿನ್ನನೂ ಇತ್ತು, ಎಲ್ಲರೂ ಶ್ರೀಮಂತ ನಾಡು ಗದಗು. ಆ ಗದಗು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬರದು ನಮಗೆ ಆ ಒಂದು ಇದ್ದೇ ಇರುತ್ತೆ. ನಾವು ಅದನ್ನು ಈ ಒಂದು ಸಂದರ್ಭದಲ್ಲಿ ಇದೇನು ಇವತ್ತು ಉತ್ಖನ ಲಕ್ಕುಂಡಿ ಒಂದು ನೆಪದಿಂದ ಅಟ್ಲೀಸ್ಟ್ ಈಗಾದರೂ ಆ ಎಂಟೈರ್ ಗದಗ ಡೆವಲಪ್ಮೆಂಟ್ ಆಗಲಿ ಅಂತಕ್ಕಂಥ ಮಾತನ್ನು ಈಗ ಗದಗ ಬಗ್ಗೆ ನಾವು ಮಾತಾಡ್ತಿರ್ಬೇಕಾದ್ರೆ, ಗದಗದ ಬಗ್ಗೆ ಚರ್ಚೆ ಆಗ್ತಿರ್ಬೇಕಾದ್ರೆ ಆ ಚರ್ಚೆಗೆ ಕಾರಣ ಯಾವುದು? ಲಕ್ಕುಂಡಿ. ಸರ್ ಈಗ ಮಾತಾಡ್ತಾ ಇದ್ರು, ಲಕ್ಕುಂಡಿನಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ, ಪ್ರವಾಸಿಗರ ಸಂಖ್ಯೆ 20% ಹೆಚ್ಚಿಗೆ ಆಗಿದೆ. ಈ ಮಾಧ್ಯಮಗಳು ಇವತ್ತು ನಾವು ಒಂದು ಸ್ಯಾಟಲೈಟ್ ವಾಹಿನಿ ನಮ್ಮ ಬ್ಯಾಕ್ ಪ್ಯಾಕ್ ಅನ್ನು ಇಟ್ಕೊಂಡು ನಿರಂತರವಾಗಿ ಲೈವ್ ಮಾಡ್ತಾ ಇರೋದ್ರಿಂದ 10 ಸೆಕೆಂಡ್ಗೆ 10,000 ರೂಪಾಯಿ ನಮ್ ಖರ್ಚಾಗ್ತಾ ಇದೆ, ಎಕ್ಸ್ಪೆನ್ಸ್ ಆಗ್ತಾ ಇದೆ. ಇದೇ ಕಮರ್ಷಿಯಲ್ ಪ್ರೋಗ್ರಾಮ್ ಆಗಿದ್ರೆ ಅಂತದ್ದನ್ನ ಲೆಕ್ಕ ಹಾಕದೇನೆ ಇಡೀ ಮಾಧ್ಯಮಗಳು ವಿಶ್ವಕ್ಕೆ ತೋರಿಸುವಂತ ಪ್ರಯತ್ನ ಮಾಡಿದಾಗ್ಯೂ ಕೂಡ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸಚಿವರು 100% ಪ್ರಯತ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ನಿಟ್ಟಿನಲ್ಲಿ ಅನುದಾನ ತರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಅಧ್ಯಯನ ಮಾಡಿಸ್ತಾರೆ. ಓಕೆ, ಈಗ MBA ಓದ್ತಾ ಇರುವಂಥ ವಿದ್ಯಾರ್ಥಿಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅವನಿಗೇನೋ ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು ಮೂಲಕ ಮಾಡ್ತಾರೆ. ಇತಿಹಾಸವನ್ನು ಓದುವಂಥ ವಿದ್ಯಾರ್ಥಿಗೆ ತೋರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ಎಷ್ಟು ಜನ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಕೂಡ ಅದನ್ನೇ ಒಂದು ಪ್ರಾಯೋಗಿಕವಾಗಿ ತೆಗೆದುಕೊಂಡು ಯಾವ ಒಬ್ಬ ಅಧಿಕಾರಿ ಕೂಡ ಗದಗದಲ್ಲಿರುವಂಥ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳನ್ನ, ಇತಿಹಾಸದ ವಿದ್ಯಾರ್ಥಿಗಳು ಬಳಸ್ಕೊಂಡ್ರೆ ಸಾಕು, ಲಕ್ಕುಂಡಿ ಅಟ್ಲೀಸ್ಟ್ ನೋಡ್ಲಿಕ್ಕಾದ್ರೂ ಸುಂದರವಾಗಿ ಕಾಣುತ್ತೆ. ಇವತ್ತು ಅಲ್ಲಿ ನಾವು ಸ್ವತಃ, ಯಾಕಂದ್ರೆ ಯಥಾವತ್ತಾಗಿ ನಾವು ಅಲ್ಲಿ ಸ್ಟೋರಿ ಮಾಡಲಿಕ್ಕೆ ಇದ್ದಾಗ ಎಷ್ಟು ಅಸಹ್ಯ ಅನಿಸ್ತದೆ ಸುತ್ತಮುತ್ತಲು ಗೊತ್ತಾ? ಟಿವಿಯಲ್ಲಿ ಕಾಣೋದು ಕೇವಲ ಉತ್ಖನನ, ಎ ಗುಂಡಿಯಲ್ಲಿ ಹಿಂಗಾಯ್ತು, ಬಿ ಗುಂಡಿಯಲ್ಲಿ ಹಿಂಗಾಯ್ತು, ಕೆಳಗಡೆ ಅದು ಸಿಕ್ತು, ಇದು ಸಿಕ್ತು, ಓಕೆ. ಅದ್ರ ಹೊರಗಡೆ ಏನಿದೆ? ಲಕ್ಕುಂಡಿ ಒಂದು ರೌಂಡ್ ಹಾಕ್ಬಿಟ್ರೆ ಸಾಕು, ಆ ಪ್ರಾನ್ಸ್ನಿಂದ ಬಂದಂಥವ್ರು ಕೂಡ ಬೇಜಾರು ಮಾಡ್ಕೊತಾರೆ. ಜನ ರೆಡಿ ಇದ್ದಾರೆ, ಸಾರ್ವಜನಿಕರು ತಪ್ಪಿಲ್ಲ, ಏನಾದರೂ ಮಾಡಿ ಲಕ್ಕುಂಡಿ ಆಗ್ತಾ ಇದೆ, ಒಳ್ಳೇದಾಗಬೇಕು ಅಂತ. ಬಟ್ ಅಲ್ಲಿರುವಂಥ ಸ್ಥಳೀಯ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಅದಕ್ಕೆ ನಮ್ಮ ಪ್ರಕಾರ ವಿದ್ಯಾರ್ಥಿಗಳನ್ನು ಬಳಸ್ಕೋಬಹುದು. NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಇದೆ, ಕ್ಲೀನ್ ಲಕ್ಕುಂಡಿ ಕ್ಲೀನ್ ಆಗಬೇಕು. ಅದ್ರದ್ದು ವಿದೇಶಿಗರು ಬರ್ತಾ ಇದ್ದಾರೆ, ನೀವು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸೋರು ಅವ್ರನ್ನ ಸ್ವಾಗತ ಹೆಂಗೆ ಮಾಡ್ತೇನೆ? ಒಂದು ಊರಿನ ವ್ಯವಸ್ಥೆಯನ್ನು, ಶಿಸ್ತುಬದ್ಧ ಜೀವನ ನೋಡಬೇಕು ಅಂದರೆ ಬಸ್ ಸ್ಟ್ಯಾಂಡ್ ನೋಡಿದ ತಕ್ಷಣ ಅದು ಮುಖ. ಅದು ಒಂದು ಯಾವುದೇ ಗ್ರಾಮ ಇರಲಿ, ಪಟ್ಟಣ ಇರಲಿ, ನಗರ ಇರಲಿ, ರಾಜಧಾನಿ ಇರಲಿ, ರಿಯಲ್ ಎಸ್ಟೇಟಿಗೆ ಒಂದು ಮಾತ್ರ ಅನುಕೂಲ. ಅದು ಈಗ ರಿಯಲ್ ಎಸ್ಟೇಟ್ಗೆ ಅನುಕೂಲ. ಇದು ನೋಡಿ, ಲಕ್ಕುಂಡಿಯ ಭೂಮಿಯ ಬೆಲೆ ಹೆಚ್ಚಾಗಿದೆ. 1 ಕೋಟಿ 1 ಎಕರೆ. ನೀವು ಭೂಮಿ ಒಳಗೂ ಚಿನ್ನ ಅಲ್ಲ, ಭೂಮಿನೇ ಚಿನ್ನಾಗಿ ಕನ್ವರ್ಟ್ ಆಗ್ತಾ ಇದೆ.
10 ಲಕ್ಷ ಇರುವಂತದ್ದು ಕೋಟಿಗಟ್ಟಲೆ ಬೆಲೆ ಬಾಳ್ತಾ ಇದೆ. ನಮ್ಮದು ಒಂದು ಏನು ಕಾಳಜಿ ಅಂದ್ರೆ ಲಕ್ಕುಂಡಿ ಅಭಿವೃದ್ಧಿ ಆಗ್ಬೇಕು, ಲಕ್ಕುಂಡಿ ಜನರ ಬದುಕು ಹಸನ ಆಗ್ಬೇಕು, ಮತ್ತು ಅದ್ರೊಳಗೆ ಕಪ್ಪದ ಗುಡ್ಡನೂ ಉಳಿಬೇಕು. ಕರೆಕ್ಟ್. ಹೌದು, ಕಪ್ಪದ ಗುಡ್ಡ ಉಳಿಬೇಕು. ಕಪ್ಪದ ಗುಡ್ಡ. ಯಾಕಂದ್ರೆ ಕಪ್ಪದ ಗುಡ್ಡದೊಳಗೆ ನೀವು ಒಂದು ರೌಂಡ್ ಅಡ್ಡಾಡಿ ಬರ್ರಿ, ಇಡೀ ನಿಮ್ಮ ಬಾಡಿನ ಬದಲಾಗಿ ಅಲ್ಲಿ ಚರ್ಮ ರೋಗ ಹೋಗುತ್ತೆ, ಮಾನಸಿಕ ಸ್ಥಿತಿ ಸರಿಯಾಗತ್ತೆ, ಹುಚ್ಚರಿದ್ದ ಹಾಪಿರ್ತಾವ, ಪ್ಯೂರ್ ಆಕ್ಸಿಜನ್ ಪ್ಯೂರ್ ಆಕ್ಸಿಜನ್, ಉಸಿರಾಟ, ಹಾರ್ಟ್ ಬೀಟ್ ಕರೆಕ್ಟ್ ಆಗುತ್ತೆ, ಬಿ ಪಿ ಶುಗರ್ ಹೋಗುತ್ತೆ. ಯಾಕಂದ್ರೆ ವನಸ್ಪತಿ ನಾಡೋದು, ಆಯುರ್ವೇದಿಕ್ ಪ್ರದೇಶ ಅದು, ಪರಂಪರೆಯ ಒಂದು ಬೀಡೋದು, ಅವನ್ನೆಲ್ಲ ಉಳಿಸ್ಕೊಳ್ಬೇಕು ಅಂದ್ರೆ ಕಪ್ಪದ ಗುಡ್ಡ ಉಳಿಬೇಕು. ಕಪ್ಪದ ಗುಡ್ಡ ಪ್ರಾಧಿಕಾರ ಮಾಡಿದ್ದಾರೆ. ಆ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವರು ಏನಿಲ್ಲ. ಇವಾಗ ಆಕ್ರಮಣಕಾರರ ಜೊತೆ ಕೈ ಜೋಡಿಸಿ ಅಗಿತಾ ಇದ್ದಾರೆ, ಬೆಂಗಳೂರಿನಂತ ಸಿಟಿನಲ್ಲಿ ನೇಚರ್ ಕ್ಯೂರ್ ನ ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡ್ತಾರೆ. ಅಲ್ಲಿ ನ್ಯಾಚುರಲ್ ನೈಸರ್ಗಿಕವಾಗಿ ಇರುವಂತಹ ಕಪ್ಪದ ಗುಡ್ಡದ ಸಂರಕ್ಷಣೆ ಎಲ್ಲರೂ ಮಾಡಬೇಕು, ಅದು ಉಳಿಬೇಕು. ನಿಮ್ಗೇನ್ ಚಿನ್ನ ಐತೆ ಅಂತಾರಲ್ಲ, ಈಗೇನು ಗುಹೆ ಅದಾವಲ್ಲ, ಅಲ್ಲಿ ಒಳಗೆ ಹೋಗಿ ತಕೊಂಬರ್ರಿ. ಆದ್ರೆ ಕಪ್ಪದ ಗುಡ್ಡ ಏನು ವೀರನಾರಾಯಣ 1 ಕೋಟಿ ಬಂದಿದೆ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ, ಅದನ್ನು ಸಮರ್ಪಕವಾಗಿ ಬಳಸಬೇಕು. ಅಲ್ಲಿ ಕೂಡ ತಕರಾರು ಎಲ್ಲ ನಮ್ಮ ಜನ ಅಷ್ಟು ಸರಳ ಇಲ್ಲ. ಸೊ ಆಡಳಿತ ವ್ಯವಸ್ಥೆನೂ ಮತ್ತೆ ನೋಡಿ, ಇಲ್ಲಿ ಸಂಸಾರ, ಸರ್ಕಾರ, ಸಮಾಜ ಇವು 3 ಒಂದಾಗಬೇಕು. ಸಾರ್ವತ್ರಿಕ ಬದುಕು ಹಸನಾಗತ್ತೆ. ಇವು 3 ಆಗ್ಲಿಲ್ಲ ಅಂದ್ರೆ ಸಾರ್ವಜನಿಕ ಬದುಕು ಹಿಂಗಾಗ. ಸರ್, ನಮ್ಮ ಜನ ಸರಿ ಇಲ್ಲ ಅಂತ ಅನ್ನೋದಕ್ಕಿಂತ ಈಗ ಅಲ್ಲಿ ತಲೆಮಾರುಗಳಿಂದ ಕೂಡ ವಾಸ ಮಾಡ್ಕೊಂಡು ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಲಕ್ಕೊಂಡಿದ್ದಾನೆ, ಒಂದ್ 2-3 ಮನೆ ತನಕ ತೆಗೆದುಕೊಂಡ್ರೆ ಅವರೆಲ್ಲ ಆ ದೇವಸ್ಥಾನದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಈಗ ಇಮಿಡಿಯೇಟ್ ಆಗಿ ನೀವು ಬಿಟ್ಬಿಟ್ರೆ ಹೆಂಗ್ ಬರ್ತಾರೆ? ಅವರಿಗೆಲ್ಲ ಕೊಡ್ಬೇಕ್ರಿ. ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆ ಸರಿಯಾಗಿ ಆಗಬೇಕು ಅಂದ್ರೆ ಮಾತ್ರ ಇದು ಪುನರ್ವಸತಿ ಕಾರ್ಯ ನಾ ಹೇಳಿದೆ ಆರಂಭದಲ್ಲಿ ಹೇಳಿನಿ, ನೀವು 4 ಏನಾದ್ರು ತೆಗೆದು ಮಾಡಿದ್ರೆ ಸಿಗೋದಿಲ್ಲ. ಈಗ ಮನುಷ್ಯನ ಪೂರ್ತಿ ನೋಡ್ಬೇಕು. ಬರೇ ಕೈ ನೋಡಿದೆ, ಅಂಗೈ ನೋಡಿದೆ ಅಂತಲ್ಲ, ಇಡೀ ಕುಂಡಲ ಅದು ಜಾತಕ ಇದ್ದಂಗೆ ಇದು. ನಾನು ನೋಡ್ಬೇಕು, ಜಾತಕ ನೋಡ್ಬೇಕು. ಹಂಗೆ ಮಾಡಿ ನೀವು ಬಾಗಲಕೋಟೆ ನವನಗರ ಮಾಡಿರಲ್ಲ, ಆ ರೀತಿ ಲಕ್ಕುಂಡಿನ ಸ್ಥಳಾಂತರ ಮಾಡ್ರಿ. ಎಲ್ಲ ದೇವಸ್ಥಾನಗಳು ಎಲ್ಲಿದಾವು, ಬಾವಿಗಳು ಎಲ್ಲಿದಾವು, ಏನಿದೆ ಅಲ್ಲಿ, ಶಾಸನಗಳು ಎಷ್ಟಿದಾವೆ ಎಲ್ಲ ಸಿಗ್ತಾರೆ. ಲಕ್ಕುಂಡಿ ನೆಪ ಆಗ್ಬೇಕು. ಇಡೀ ಗದಗ ಜಿಲ್ಲೆಯೇ ಅದೊಂದು ಪ್ರವಾಸಿ ತಾಣಕ್ಕೆ ಹೇಳಿ ಮಾಡಿಸಿರುವಂತಹ ತಾಣ. ಎಕ್ಸಾಂಪಲ್ ನೀವು ಹೇಳ್ತಿದ್ರಿ ವೀರನಾರಾಯಣ ಅಂತ ಇದ್ಕೊಂಡ್ರಿ. ವೀರನಾರಾಯಣ ಕುಮಾರವ್ಯಾಸನಿಂದ ಅಷ್ಟೆಲ್ಲ ಕರ್ನಾಟಕ ಕಥಾಮಂಜರಿಯಿಂದ ಅಷ್ಟೆಲ್ಲ ಪಾಪ್ಯುಲರ್ ಆಯ್ತು. ಆ ದೇವಸ್ಥಾನ ಇವತ್ತೆಷ್ಟು ಅಲ್ಲ, ಕುಮಾರವ್ಯಾಸನ ಪುತ್ಳಿ ಮಳಿ ಬಂದಾಗ ಅಷ್ಟ ಸ್ವಚ್ಛ ಆಗೋದು. ಖಂಡಿತ ಗದಗಿನ ಬಗ್ಗೆ, ಜೊತೆಗೆ ಲಕ್ಕುಂಡಿಯ ಬಗ್ಗೆ, ನಾಗಾವಿ, ಹಾಗೆ ಸಾಕಷ್ಟು ವಿಚಾರಗಳನ್ನ, ಅಲ್ಲಿ ಚಿನ್ನ ಇತ್ತ ಇಲ್ಲವ, ನಿಕ್ಷೇಪ, ಜೊತೆಗೆ ಲಕ್ಕುಂಡಿ ಆಗು ಹೋಗುಗಳು, ಜೊತೆಗೆ ಸರ್ಕಾರ, ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. KGF ಕಪ್ಪದಗುಡ್ಡ ಗೋಲ್ಡ್ ಫ್ಯಾಕ್ಟರಿ. ನೋಡ್ತಾ ಇರಿ ಯಶೋವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.